ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇಲ್ಲಿಯವರೆಗೆ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ ಹಿಡಿದು 4ನೇ ಅಧ್ಯಾಯದವರೆಗೆ ಸಂಪೂರ್ಣವಾಗಿ ತಿಳಿದುಕೊಂಡೆವು. ಈಗ ನಾವು ನಿನ್ನೆ ಅಥವಾ ಮೊನ್ನೆ ಸಂಚಿಕೆಯಲ್ಲಿ ನಾನು ಹೇಳಿದಾಗೆ 5, 6, 7ನೇ ಅಧ್ಯಾಯ ಮತ್ತು 5, 6, 7ನೇ ಅಧ್ಯಾಯ ಇದಕ್ಕೆ ಪರ್ವತ ಪ್ರಸಂಗ ಅಂತ ಹೇಳ್ತಾರೆ. ಇದು ಏಕೆ ಕೊಟ್ಟರು, ಏನಕ್ಕೆ ಕೊಟ್ಟರು, ಅದು ಏನು ಉದ್ದೇಶ ಅಂತ ಹೇಳೋದ್ರ ಬಗ್ಗೆ ನಾನು ಇಂದಿನ ಸಂಚಿಕೆಯಲ್ಲಿ ಭಾಳ ಚೆನ್ನಾಗಿ ತಿಳಿಸಿದ್ದೇನೆ. ಇವತ್ತು ನಾವು 5ನೇ ಅಧ್ಯಾಯದ ಭಾಗಕ್ಕೆ ಹೋಗುವ. 5ನೇ ಅಧ್ಯಾಯದ ಭಾಗಕ್ಕೆ ಹೋಗೋದಕ್ಕಿಂತ ಮೊದಲು ನಿಮಗೆ ಏನಾದರೂ ಈ ಒಂದು ವಚನದ ಭಾಗ ಕೊಡೋದು ಇಷ್ಟವಾಗಿದ್ದಲ್ಲಿ ಅಥವಾ ದೇವರ ರಾಜ್ಯದ ಬಗ್ಗೆ ಸತ್ಯವನ್ನೇ ತಿಳಿಸುತ್ತಿರೋದೇ ಆದರೆ ದಯವಿಟ್ಟು ದೇವರ ಮಕ್ಕಳು ಅಂತ ಅನಿಸಿಕೊಂಡಿರೋರು ದಯವಿಟ್ಟು ನೀವು ಲೈಕ್ ಹಾಗೂ ಕಮೆಂಟ್ಗಳನ್ನು ಕೊಡೋದರ ಮೂಲಕ, ಶೇರ್ ಮಾಡೋದರ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸಿ. ಹಾಗೆಯೇ ವಾಟ್ಸಪ್ನಲ್ಲಿ ನೋಡತಕ್ಕಂಥವರು ದಯವಿಟ್ಟು ವಾಟ್ಸಪ್ನಿಂದ ಯೂಟ್ಯೂಬಿಗೆ ಬಂದು ಯೂಟ್ಯೂಬಲ್ಲಿ ಲೈಕ್ ಕಮೆಂಟನ್ನು ಕೊಡಬೇಕಾಗಿ ವಿನಂತಿ. ವಾಟ್ಸಪ್ನಲ್ಲಿ ಕಳಿಸೋದಕ್ಕಿಂತ ಯೂಟ್ಯೂಬ್ನಲ್ಲಿ ಕಳಿಸಿ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಲೈಕ್ ಕಮೆಂಟ್ ಏಕೆಂದರೆ ಅದು ನಮ್ಮ ಒಂದು ಸೇವೆಗೆ ಪ್ರೋತ್ಸಾಹ ಅಷ್ಟೇ ಪ್ರಿಯರೇ. ಇವಾಗ ನಾವು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ 5ನೇ ಅಧ್ಯಾಯದ ಬಗ್ಗೆ ಕೆಲವೊಂದು ವಿವರಣೆಗಳನ್ನು ನಾನು ಕೊಡ್ತೀನಿ ಪ್ರಿಯರೇ. ಅಲ್ಲಿಂದ ನಾವು 5:1, 5:2, 5:3, 5:4, 5:5 ಅಂತೇಳಿ ಈ ಥರ ಒಂದೊಂದೇ ವಚನ 2 ವಚನಗಳನ್ನು ಕಲಿಯುತ್ತಾ ನಾವು ಮುಂದೆ ಸಾಗುವ. ನನ್ನ ಸೇವೆಗೋಸ್ಕರ ಪ್ರಾರ್ಥಿಸಿ ನಿಮ್ಮ ಲೈಕ್ ಕಮೆಂಟನ್ನು ಕೊಡೋದ್ರ ಮೂಲಕ ನಮ್ಮ ಸೇವೆಯನ್ನು ಬೆಂಬಲಿಸಿ. ಪ್ರೈಸ್ ಲಾರ್ಡ್ ಪ್ರಿಯರೇ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಸಹಾಯದ ಮೂಲಕ ಉತ್ತಮವಾದ ಸಂದೇಶವನ್ನು ಕೊಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ನಾವು 5ನೇ ಅಧ್ಯಾಯಕ್ಕೆ ಬರುವಾಗ ದೇವರ ಕೃಪೆ ಎಳೆದು ಬರಲಿ. ಇಲ್ಲಿ ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ 5ನೇ ಅಧ್ಯಾಯದಲ್ಲಿ 5, 6, 7ನೇ ಅಧ್ಯಾಯದಲ್ಲಿ ಗಮನಿಸಿದ್ರೆ ಪ್ರಿಯರೇ, ಯೇಸು ಸ್ವಾಮಿ ಒಬ್ಬ ಅರಸನಾಗಿ ತನ್ನ ಪ್ರಜೆಗಳಿಗೆ ಅಥವಾ ತನ್ನ ಜನಗಳಿಗೆ ಬೋಧಿಸುವಂತಹ ಬೋಧನೆ ಈ ಪರ್ವತ ಪ್ರಸಂಗ ಆಗಿದೆ. ಯೇಸು ಸ್ವಾಮಿ ಹುಟ್ಟುವಾಗಲೂ ಕೂಡ ರಕ್ಷಕನು ಮತ್ತು ಅರಸನಾಗಿ ಕುರುಬರಿಗೆ ತೋರಿಸಿಕೊಂಡ್ರು. ನಂತರ ಎಲ್ಲರಿಗೂ ಕೂಡ ಅರಸನೂ ತೋರಿಸ್ಕೊಂಡ್ರು. ಕೊನೆಗೆ ಸಿಲುಬೆ ಮೇಲೆ ಸಾಯುವಾಗಲೂ ಕೂಡ ಯಹೂದ್ಯರ ಅರಸನು ಅಂತ ಹೇಳತಕ್ಕಂತಹ ಹೆಸರನ್ನು ಕಟ್ಟಿಕೊಂಡು ಅವರು ಸತ್ತು 3 ದಿವಸ ಎದ್ದು ರಕ್ಷಕ, ಒಡೆಯ, ರಾಜ ಹಾಗೂ ದೇವರಾಗಿ ಬಂದರು ಪ್ರಿಯರೇ. ಇಲ್ಲಿ ಅರಸನಾಗಿ ತೋರಿಸಿದ್ದಕ್ಕೆ ಬೈಬಲಲ್ಲಿ ಎಷ್ಟೋ ಜಾಗಗಳಲ್ಲಿ ಉದಾಹರಣೆಗಳಿದೆ. ಒಟ್ಟಾರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು, ಯೇಸು ಸ್ವಾಮಿ ತನ್ನ ರಾಜ್ಯದಲ್ಲಿ ಸೇರುವವರು ಅಂದರೆ ಪರಲೋಕ ರಾಜ್ಯದಲ್ಲಿ ಸೇರುವವರು ಹೇಗಿರಬೇಕೆಂದು ಬಹಿರಂಗಪಡಿಸಿರತಕ್ಕಂಥ ಅಧ್ಯಾಯವೇ ಪರ್ವತ ಪ್ರಸಂಗವಾಗಿದೆ. 5, 6, 7ನೇ ಅಧ್ಯಾಯವಾಗಿದೆ. ಈ ಒಂದು 5ನೇ ಅಧ್ಯಾಯದಲ್ಲಿ ಕೂಡ ದೇವರು ಪರಲೋಕ ರಾಜ್ಯಕ್ಕೆ ಸೇರುವವರು ಹೇಗಿರಬೇಕು ಎಂಬುದನ್ನು ಈ 5ನೇ ಅಧ್ಯಾಯದಲ್ಲಿ ತೋರಿಸಿದ್ದಾರೆ ಬೇರೆ. ಅಂದರೆ ಇವತ್ತು ನಾವು ದೇವರ ಮಕ್ಕಳು ಅನಿಸ್ಕೊಂಡಿದ್ದೀವಿ, ಯೇಸು ರಾಜನ ಮಕ್ಕಳು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ದೇವರ ಮಕ್ಕಳು ಅನಿಸ್ಕೊಂಡ ಮೇಲೆ ದೇವರ ರಾಜ್ಯದ ನಿಯಮಗಳೇ ಗೊತ್ತಿಲ್ಲ ಅಂತಂದರೆ ಪರಲೋಕ ರಾಜ್ಯಕ್ಕೆ ಯಾವ ಥರ ಸೇರ್ತೀರಾ? ಇವತ್ತು ದೇವರ ಮಕ್ಕಳು ಅನಿಸ್ಕೊಳ್ಳೋದಲ್ಲ, ದೇವರ ರಾಜ್ಯದ ವಿಷಯಗಳು ಕೂಡ ಗೊತ್ತಿರಬೇಕು ಪ್ರಿಯರೇ. ಉದಾಹರಣೆ ತೆಗೆಲಿಕ್ಕೋದ್ರೆ, ನಾವು ಒಂದು ರಾಜ್ಯದಲ್ಲಿ ವಾಸಿಸಬೇಕಾದ್ರೆ, ಒಂದು ಜಿಲ್ಲೆಯಲ್ಲಿ ವಾಸಿಸಬೇಕಾದ್ರೆ, ಒಂದು ದೇಶದಲ್ಲಿ ವಾಸಿಸಬೇಕಾದ್ರೆ ಆ ಜಾಗಕ್ಕೆ ಆದಂಥ ಕೆಲವೊಂದು ನಿಯಮಗಳಿರ್ತದೆ. ಅದರ ಪ್ರಕಾರನೇ ಜೀವಿಸಿದ್ರೆ ಮಾತ್ರ ಆ ಜಾಗದಲ್ಲಿ ಜೀವಿಸಲಿಕ್ಕಾಗೋದು, ಇಲ್ಲಾಂದರೆ ಜೀವಿಸಲಿಕ್ಕಾಗೋದಿಲ್ಲ. ಉದಾಹರಣೆಗೆ ನಾನು ಕೊಡಗಿನಲ್ಲಿ ಹುಟ್ಟಿದ್ದೇನೆ. ಕೊಡಗಿನ ನಿಯಮದ ಪ್ರಕಾರನೇ ನಾನು ನಡಿಬೇಕು. ನಾವು ಎಲ್ಲೆಲ್ಲಿಯೋ ನಿಯಮಗಳನ್ನ ತಂದು ಹಾಕಿದ್ರೆ ಕೊಡಗಿನಲ್ಲಿ ನಡೀಲಿಕ್ಕಾಗೋದಿಲ್ಲ. ಹಾಗೆಯೇ ಕರ್ನಾಟಕ ರಾಜ್ಯಕ್ಕೆ ಒಂದು ನಿಯಮ ಇದೆ. ಹಾಗೆಯೇ ನಮ್ಮ ಭಾರತ ದೇಶವನ್ನು ತೆಗೆದುಕೊಳ್ಳಿಕ್ಕೆ ಹೋದರೆ ಭಾರತ ದೇಶದ ಪ್ರಜೆಗಳಿಗೆ ಒಂದು ಥರ ನಿಯಮ, ಹೊರಗಡೆಯಿಂದ ಬಂದಿರತಕ್ಕಂಥ ವಿದೇಶಿಗಳಿಗೆ ಒಂದು ಥರ ನಿಯಮ ಇದೆ. ಹಾಗೆಯೇ ಎಲ್ಲ ದೇಶಗಳಲ್ಲೂ ಕೂಡ ಅಷ್ಟೇ, ಸ್ವಂತ ಪ್ರಜೆಗಳಿಗೆ ಒಂದು ನಿಯಮ, ವಿದೇಶದಿಂದ ಬಂದವರಿಗೆ ಒಂದು ನಿಯಮ ಇರ್ತದೆ. ಆ ನಿಯಮದ ಪ್ರಕಾರ ನಡೆದರೆ ಮಾತ್ರ ಅಲ್ಲಿ ಜೀವಿಸ್ಬೋದು. ಹಾಗೆಯೇ ನಾವು ಸಹ ಈ ಒಂದು ರಾಜ್ಯದಿಂದ, ಭೂಲೋಕದ ಒಂದು ರಾಜ್ಯದಿಂದ ಪರಲೋಕದ ರಾಜ್ಯ ಅಥವಾ ಸ್ವರ್ಗ ರಾಜ್ಯವನ್ನು ಪ್ರವೇಶಿಸಬೇಕಾದ್ರೆ ಅಲ್ಲಿಗೂ ನಿಯಮಗಳು ಇದೆ 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 ನಾವು ದೇವರ ಮಕ್ಕಳು, ನಾವು ದೇವರ ರಾಜ್ಯಕ್ಕೆ ಸೇರಿದವರು ಅಂತ ಹೇಳೋದಲ್ಲ. ದೇವರ ರಾಜ್ಯದ ನಿಯಮಗಳನ್ನ ಕಲ್ತ್ಕೊಂಡ್ರೆ ಮಾತ್ರ ದೇವರ ರಾಜ್ಯಕ್ಕೆ ಸೇರ್ತೀವಿ. ಇವತ್ತು ಸುಮಾರು ಜನಕ್ಕೆ ದೇವರ ರಾಜ್ಯದ ನಿಯಮಗಳು ಗೊತ್ತಿದೆ, ಆದರೂ ಅದನ್ನು ಪಾಲಿಸದೇ ದೇವರ ರಾಜ್ಯವನ್ನು ತಪ್ಪಿ ನಾವು ನರಕಕ್ಕೆ ಎಷ್ಟೋ ಜನ ಹೋಗ್ತಾ ಇದ್ದಾರೆ ಪ್ರಿಯರೇ. ಇಲ್ಲ, ದೇವರ ರಾಜ್ಯದ ನಿಯಮಗಳು ಗೊತ್ತಿರಬೇಕು. ಉದಾಹರಣೆಗೆ ಒಬ್ಬ ರಾಜ್ಯದ ಜನತೆಗೆ
ಯಾವ ಥರ ಕೆಲವೊಂದು ಕಾನೂನುಗಳನ್ನ ಮಾಡ್ತಾನೋ ಹಾಗೆ ರಾಜಾದಿರಾಜನಾದಂಥ ಯೇಸು ಸ್ವಾಮಿ ನಮಗೆ ಕೊಟ್ಟಿರ್ತಕ್ಕಂಥ ಬೈಬಲ್ ಪುಸ್ತಕದ ಮೂಲಕ ಕೊಟ್ಟಿರ್ತಕ್ಕಂಥ ನಿಯಮಗಳ ಅನುಸಾರವಾಗಿ ನಡೆದರೆ ಮಾತ್ರ ನಮಗೆ ಪರಲೋಕ ರಾಜ್ಯ. ಇದನ್ನು ತಿಳಿಸಿ ಹೇಳಿರ್ತಕ್ಕಂಥದ್ದೇ ಪರ್ವತ ಪ್ರಸಂಗವಾಗಿದೆ. ಇದರಲ್ಲಿ ಪರ್ವತ ಪ್ರಸಂಗದಲ್ಲಿ ಈ 5ನೇ ಅಧ್ಯಾಯವನ್ನು ನಾವು ಈಗ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ಪ್ರಿಯರೇ. ಈ 5ನೇ ಅಧ್ಯಾಯವನ್ನು ನಾವು 5 ರೀತಿಯಾಗಿ ವಿಂಗಡಿಸಿಕೊಳ್ಳಬೇಕು. ಯಾಕೆಂದರೆ ಓದಲಿಕ್ಕೆ ಸುಲಭ ಆಗಬೇಕಾದರೆ ಅಥವಾ 5 ರೀತಿಯಾಗಿ ವಿಭಾಗ ಮಾಡಿಕೊಳ್ಳಬಹುದು. ಮತ್ತಾಯನ ಬರೆದ ಸುವಾರ್ತೆ ಪರ್ವತ ಪ್ರಸಂಗದ 5ನೇ ಅಧ್ಯಾಯವನ್ನು 5 ರೀತಿಯಾಗಿ ವಿಂಗಡಿಸಿಕೊಳ್ಳಬಹುದು. 1ನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 2ನೇ ವಾಕ್ಯ. ಇದು ಅವರು ಕೂತುಕೊಂಡು ಉಪದೇಶ ಮಾಡಿದ್ದರ ಬಗ್ಗೆ. ಅಂದರೆ ನಾನು ನಿಮಗೆ ಮೊನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೀನಿ, ಮತ್ತಾಯ 4:17 ಪ್ರಕಾರ ಅವರು ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಕೂಗಿ ಹೇಳಿದಾಗ ಅವರನ್ನು ಹಿಂಬಾಲಿಸಿರ್ತಕ್ಕಂಥ ವ್ಯಕ್ತಿಗಳನ್ನು ಬೆಟ್ಟದ ಮೇಲೆ ಸಂಧಿಸಿ ಅಲ್ಲಿ ಅವರು ಮಾಡಿದಂತಹ ಬೋಧನೆ ಆಗಿದೆ. ಅಲ್ಲಿ ಅವರು ಕೂತುಕೊಂಡು ಪ್ರಸಂಗ ಮಾಡಿದ್ರು ಅಂತ ಹೇಳಿದ್ರೆ, ಇವತ್ತು ಕೂತ್ಕೊಂಡು ಪ್ರಸಂಗ ಮಾಡಬಾರ್ದು ಅಂತ ಹೇಳಬಾರ್ದು, ಕೂತುಕೊಂಡು ಕೂಡ ಪ್ರಸಂಗ ಮಾಡ್ಬೋದು. ಆದರೆ ಈಗ ಉದಾಹರಣೆಗೆ ನಿಮ್ಮ ಮನೆಗೆ ಒಬ್ಬರು ನೆಂಟರು ಬಂದಿರ್ತಾರೆ, ನಿಂತ್ಕೊಂಡೇ ನೀವು ಮಾತಾಡಿದ್ರೆ ಅವ್ರನ್ನ ಬೇಗ ಕಳಿಸ್ತಾ ಇದ್ದೀರಾ ಅಂತ ಅರ್ಥ. ಕೂತ್ಕೊಂಡು ಮಾತಾಡಿದ್ರೆ ನಮಗೆ ಸಮಯ ಇದೆ, ನಾವು ಚೆನ್ನಾಗಿ ನಮ್ಮ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಹಾಗೆಯೇ ಯೇಸು ಸ್ವಾಮಿ ಕೂತಂಥ ಉದ್ದೇಶ ಅಲ್ಲಿರೋ ಜನಗಳಿಗೆ ಚೆನ್ನಾಗಿ ಪ್ರಸಂಗವನ್ನು ತಿಳಿಸಬೇಕು ಅಂತಲೇ ಅವರು ಕೂತ್ಕೊಂಡು ಅಲ್ಲಿ ಮಾಡಿದ್ರು. ಅಂದರೆ ದೇವರಿಗೆ ಸಮಯವಿದೆ, ಆ ಸಮಯವನ್ನು ದೇವರ ರಾಜ್ಯದ ವಿಷಯವನ್ನು ತಿಳಿಸೋದಕ್ಕಾಗಿ ಅವರು ಕೂತರು ಅಂತೇಳಿ. ಹಾಗೇನೆ ಅವರು ಉಪದೇಶ ಮಾಡಿದ್ರು. ಮತ್ತು 5:1-2 ಉಪದೇಶ ಮಾಡಿದ್ರ ಬಗ್ಗೆ. ಎರಡನೇದಾಗಿ 2ನೇ ಭಾಗ 5 ಭಾಗ ಮಾಡ್ಕೋಬೋದು ಅಂತ ಹೇಳಿದ್ದೀನಲ್ವ. 5 ಭಾಗದಲ್ಲಿ 1ನೇ ಭಾಗ ಉಪದೇಶದ ಭಾಗವಾಗಿ ಕೂತುಕೊಟ್ಟಂಥದ್ದು, ಅಂದರೆ ಉಪದೇಶಕ್ಕಾಗಿ ಸಮಯ ತೆಗೆದುಕೊಂಡಂಥದ್ದು. ಇವತ್ತು ನಾವು ಏನು ಮಾಡ್ತೀವಿ ಗೊತ್ತಾ, ಗಡ್ಡಿ ಬಿಡಿಲಿ ಫಾಸ್ಟಾಗಿ ವಾಕ್ಯ ಕೊಡಬಾರ್ದು ಅಂತ ಅದರ ಅರ್ಥ ಅಷ್ಟೇ. ನಾವು ಅದಕ್ಕೆ ಸಮಯ ತೆಗೆದುಕೊಳ್ಬೇಕು ಅಂಥೇಳಿ. 2ನೇ ಭಾಗ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 3ರಿಂದ 11ರವರೆಗೆ 9 ರೀತಿಯಾದ ಧನ್ಯತೆ ಜೀವಿತವನ್ನು ಜೀವಿಸಿ ಯಾವ ರೀತಿ ಪರಲೋಕ ರಾಜ್ಯವನ್ನು ಸಂಪಾದಿಸಿಕೊಳ್ಳಬಹುದು ಹೇಳೋದ್ರ ಬಗ್ಗೆ. 3ನೇದಾಗಿ ಪ್ರಿಯರೇ 12ನೇ ವಾಕ್ಯದಿಂದ ಹಿಡಿದು 16ನೇ ವಾಕ್ಯದವರೆಗೆ ದೇವರು ನಮ್ಮನ್ನು ದೈವಿಕವಾಗಿ ಹೊಗಳುವುದರ ಮೂಲಕ, ಅಂದರೆ ನೀವು ಒಂದು ಉಪ್ಪಾಗಿದ್ದೀರಿ, ಬೆಳಕಾಗಿದ್ದೀರಿ ಅಂತೆಲ್ಲ ಹೇಳ್ಕೊಂಡು ನಮ್ಮನ್ನು ಹೊಗಳುವುದರ ಮೂಲಕ ದೇವರ ರಾಜ್ಯದ ಕಡೆಗೆ ನಡೆಸುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. 4ನೇದಾಗಿ ಪ್ರಿಯರೇ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17-18ರ ವಾಕ್ಯದ ಪ್ರಕಾರ ಬಂದರೆ ಯೇಸು ಸ್ವಾಮಿ ಏಕೆ ಬಂದರು ಮತ್ತು ಅದರ ಕಾರಣಗಳು ಮತ್ತು ಪರಿಣಾಮಗಳ ಬಗ್ಗೆ ನಾವು ನೋಡಬಹುದು. ಮುಂದಿನ ದಿನಗಳಲ್ಲಿ ಮುಂದಿನ ಈ ಒಂದು ಸಂಚಿಕೆಯಲ್ಲಿ ನಾನು ಇದ್ರ ಬಗ್ಗೆ ತಿಳಿಸ್ತೀನಿ. 5ನೇ ಅಧ್ಯಾಯ ಕೊಡುವಾಗಲೇ 5ನೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯ 19ರಿಂದ 48ರವರೆಗೆ ನಾವು ಹೇಗೆ ನಡೆಯಬೇಕು ಅಂತ ಹೇಳೋಂಥ ಆಜ್ಞೆಗಳನ್ನು ಕಾಣ್ಬೋದು. ಇದನ್ನು ಆಜ್ಞೆ ಅಂತ ಹೇಳೋದಕ್ಕಿಂತ ನಾನು ಹೇಳ್ತೀನಿ ಬುದ್ಧಿವಾದ ಎಂದು ನಾವು ಹೇಳ್ಬೋದು. ಬುದ್ಧಿವಾದದ ಬೋಧನೆ ಅಂತ ನಾವು ಹೇಳ್ಬೋದು ಪ್ರಿಯರೇ. ಹಾಗಾದರೆ 5 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ 5ನೇ ಅಧ್ಯಾಯನ. 1ನೇದಾಗಿ ಉಪದೇಶಕ್ಕಾಗಿ ಸಮಯವನ್ನು ತೆಗೆದುಕೊಂಡು ಕೂತುಕೊಂಡದ್ದು. 2ನೇದಾಗಿ ಧನ್ಯತೆಯ ಜೀವಿತದ 3ರಿಂದ 11ರವರೆಗೆ ಧನ್ಯತೆಯ ಜೀವಿತವನ್ನು ಜೀವಿಸುವುದು ಹೇಗೆ, ಅದರ ಮೂಲಕ ಪರಲೋಕ ರಾಜ್ಯ ಸಂಪಾದಿಸುವುದು ಹೇಗೆ ಅಂತೇಳಿ. 3ನೇದಾಗಿ 12ರಿಂದ 16ನೇ ವಾಕ್ಯದವರೆಗೆ ದೈವಿಕವಾಗಿ ನೀನು ಬೆಳಕು, ನೀನು ಉಪ್ಪು ಅಂತೇಳಿ ಹೊಗಳಿ ನಮ್ಮನ್ನು ರಾಜ್ಯದ ಕಡೆಗೆ ಕಳಿಸುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅಲ್ಲಿಂದ 17ರಿಂದ 4ನೇದಾಗಿ 17ರಿಂದ 18ರವರೆಗೆ ಯೇಸು ಬಂದ ಕಾರಣ ಮತ್ತು ಅದರ ಪರಿಣಾಮಗಳ ಬಗ್ಗೆ ತಿಳಿಸುವಂಥದ್ದಾಗಿದೆ. 5ನೇ ಭಾಗವಾಗಿ 19ರಿಂದ 48ರವರೆಗೆ ನಾವು ಹೇಗೆ ನಡೆಯಬೇಕೆಂಬ ಆಜ್ಞೆ, ಅಥವಾ ಆಜ್ಞೆ ಅಂತ ಹೇಳೋದಕ್ಕಿಂತ ಬುದ್ಧಿವಾದ, ಇದರ ಬಗ್ಗೆ ನಾವು ತಿಳಿಯಬಹುದು. ಇದರ ಭಾಗವನ್ನು ನಾವು ಒಂದೊಂದಾಗಿ ತಿಳಿಯುವ ಪ್ರಿಯರೇ. 1 ವಾಕ್ಯದ ಬಗ್ಗೆನೇ ವಿವರಿಸ್ಬೋದು, 2 ವಾಕ್ಯದ ಬಗ್ಗೆನೇ ವಿವರಿಸ್ಬೋದು. ವಿವರಿಸುವಾಗ ದೇವರು ನನ್ನ ಒಂದು ಸೇವೆಯನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ. ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಸೇವೆ ಮಾಡ್ತಾಯಿದ್ದೀನಿ. ನಮ್ಮ ಸೇವೆಯನ್ನು ಕೂಡ ಆಶೀರ್ವದಿಸಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರಿಯರೇ. ಪ್ರೈಸ್ ಲಾರ್ಡ್. ನಮಗೆ ದೇವರು ತಿಳಿಸಿಕೊಟ್ಟಂಥದ್ದನ್ನು ನಾವು ತಿಳಿಸಿಕೊಡ್ತೀವಿ. ನಾವು ಇನ್ನೂ ಕಲೀಲಿಕ್ಕಿದೆ, ಕಲಿತದ್ದನ್ನು ನಾವು ತಿಳಿಸಿಕೊಡ್ತೀವಿ. ಆದರೆ ಇದೇ ರೀತಿ ಇದನ್ನು 10 ಜನಗಳಿಗೆ ತಿಳಿಸೋದ್ರ ಮೂಲಕ ದೇವರ ರಾಜ್ಯವನ್ನು ಮಹಿಂಪಡಿಸೋ ಪ್ರಿಯರೇ. ಈಗ ಮತ್ತಾಯನ ಬರೆದ ಸುವಾರ್ತೆ 5:1ನೇ ವಾಕ್ಯದಲ್ಲಿ ಬಂದಾಗ ಅವರು ಕೂತುಕೊಳ್ಳಲಿಕ್ಕೆ ಸಮಯವನ್ನು ಕೊಟ್ಟು ಉಪದೇಶ ಮಾಡಿದ್ರು ಅಂತ ಹೇಳೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಹಾಗೆಯೇ 2ನೇ ವಾಕ್ಯಕ್ಕೆ ಬಂದಾಗ ಅಲ್ಲಿ ಪ್ರಿಯರೇ ಅಲ್ಲಿ ಉಪದೇಶ ಮಾಡಲಿಕ್ಕೆ ತೊಡಗಿದ್ರು ಅಂತ ಇದೆ. 3ನೇ ವಾಕ್ಯದಿಂದ ನಾವೀಗ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1-2 ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಅದರ ಬಗ್ಗೆ ಪುನಃ ವಿವರಿಸೋಕ್ಕಾಗೋದಿಲ್ಲ. ಇವತ್ತು 3ನೇ ವಾಕ್ಯಕ್ಕೆ ಬಂದಾಗ
ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಇದರ ಬಗ್ಗೆ ನಾವು ಗೂಢಾರ್ಥವನ್ನು ತಿಳಿದುಕೊಳ್ಳುವ. ಯೇಸು ಸ್ವಾಮಿ ನಮ್ಮನ್ನು ತನ್ನ ಕೃಪೆಯನ್ನು ನಡೆಸಲಿ, ಪವಿತ್ರಾತ್ಮರ ಸಹಾಯ ನಮಗೆ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದನ್ನು ಕೊಡುವಾಗ ದೇವರ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರಲಿ. ಈ ಒಂದು 3ನೇ ವಾಕ್ಯದಿಂದ ನಾವು ತೆಗೆದುಕೊಳ್ಳಿಕ್ಕೆ ಹೋಗೋದಾದರೆ ಪ್ರಿಯರೇ, 3ನೇ ವಾಕ್ಯದಲ್ಲಿ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಹಾಗಾದರೆ ಇಲ್ಲಿ ನಾವು ಬೈಬಲ್ನ ಪ್ರಕಾರ ಮನುಷ್ಯರ ದೇಹವನ್ನು 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಪ್ರಾಣ, ಒಂದು ಆತ್ಮ, ಇನ್ನೊಂದು ಶರೀರ ಎಂದು 3 ಭಾಗ ಮಾಡಲಾಗಿದೆ. ಪ್ರಾಣ ಅಂತ ಹೇಳಿದ್ರೆ ಮನಸ್ಸು, ಆತ್ಮ ಅಂತಂದರೆ ದೇವರಿಂದ ಬಂದು ನಮ್ಮ ಮನುಷ್ಯನ ದೇಹದ ಒಳಗಡೆ ಸೇರಿಸಿರತಕ್ಕಂಥದ್ದು ಆತ್ಮವಾಗಿದೆ. ಹಾಗೆಯೇ ಶರೀರ ಅಂತ ಹೇಳುವಂಥದ್ದು ಈ ಮಣ್ಣಿನಿಂದ ಬಂದಿರತಕ್ಕಂಥದ್ದು. ಅಂದರೆ ಪ್ರಾಣ ಅಂತಂದರೆ ಮನಸ್ಸು, ಆತ್ಮ ಅಂದರೆ ದೇವರಿಂದ ಬಂದು ನಮ್ಮ ದೇಹದೊಳಗಡೆ ನೆಲೆಸಿರತಕ್ಕಂಥ ದೇವರ ಒಂದು ಕೊಟ್ಟಂಥ ಆತ್ಮ. 3ನೇದಾಗಿ ಶರೀರ ಈ ಮಣ್ಣಿನಿಂದಲೇ ಬಂದದ್ದು, ಈ ಲೋಕದಿಂದ ಬಂದದ್ದು. ಹಾಗಾದರೆ ಈ ಲೋಕದ ಶರೀರವನ್ನು ಪ್ರಾಣ ಅಂತ ಹೇಳಿದ್ರೆ ಒಳ್ಳೆಯ ಮನಸ್ಸಿನಿಂದ ದೇವರ ಆತ್ಮವನ್ನು ತೃಪ್ತಿಪಡಿಸುವಂಥ ಜೀವಿತವೇ ಆತ್ಮೀಯ ಜೀವಿತ. ಇಲ್ಲಿ ಆತ್ಮೀಯ ಜೀವಿತ ಮತ್ತು ಆತ್ಮದಲ್ಲಿ ಬಡತನ ಅಂತ ಹೇಳೋದಕ್ಕಿಂತ ಮೊದಲು ಈ ಬಡತನದ ಬಗ್ಗೆ ನಾವು ವಿವರಣೆ ತೆಗೆದುಕೊಳ್ಳುವ. ಬಡತನ ಅಥವಾ ಬಡವರು ಅಂತ ಹೇಳಿದ್ರೆ ಯಾರು? ಕೊರತೆ ಉಳ್ಳವರು, ಏನು ಇಲ್ಲದವರು ಅಂತ ಅರ್ಥ. ಅವಶ್ಯಕತೆಗಳ ಬಗ್ಗೆ ಆಲೋಚನೆ ಮಾಡಿ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಪ್ರಯತ್ನ ಪಡುವಂಥವರೇ ಬಡವರು. ಉದಾಹರಣೆಗೆ ಪ್ರಿಯರೇ, ಆತ್ಮಿಕ ಬಡತನ ಮತ್ತೆ ಮಾತಾಡುವ. ಶರೀರದ ಬಡತನದ ಬಗ್ಗೆ ಯೋಚನೆ ಮಾಡೋದಾದರೆ ಪ್ರಿಯರೇ, ಶರೀರಕ್ಕೆ ಇರತಕ್ಕಂಥ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಇವತ್ತು ಕುಟುಂಬವನ್ನು ಪಾಲಿಸಿಕೊಳ್ಳೋದಕ್ಕೋಸ್ಕರ ಇವತ್ತು ಕೆಲಸ ಅಂತೆ, OT ಅಂತೆ, ಎಕ್ಸ್ಟ್ರಾ ಡ್ಯೂಟಿ ಅಂತೆ ಮಾಡಿ ಇವತ್ತು ಆ ಒಂದು ಶರೀರದ ಅವಶ್ಯಕತೆಗಳನ್ನು ಪೂರೈಸ್ತಾರೆ. ಅಂದರೆ ಲೋಕದಲ್ಲಿ ಇರ್ತಕ್ಕಂಥ ಅವಶ್ಯಕತೆಗಳು ಬಟ್ಟೆ, ಬರಿ, ಊಟ, ತಿಂಡಿ, ಬ್ಯಾಂಕ್ ಬ್ಯಾಲೆನ್ಸ್, ಆಸ್ತಿ, ಅಂತಸ್ತು ಸಂಪಾದನೆ ಮಾಡಿಕೊಂಡು ಶರೀರದಿಂದ ಜೀವಿಸೋದಕ್ಕೆ ಎಷ್ಟು ಕಷ್ಟಪಟ್ಟು ಶರೀರಕ್ಕೋಸ್ಕರ ಒದ್ದಾಡ್ತಾರೋ ಹಾಗೆ ಆತ್ಮಕ್ಕೂ ಕೂಡ ಕೆಲವೊಂದು ಅವಶ್ಯಕತೆಗಳು ಇದೆ. ಆ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಪ್ರಯತ್ನ ಪಡುವಂಥದ್ದೇ ಆತ್ಮಿಕವಾದಂಥ ಒಂದು ಬಡತನವಾಗಿದೆ. ಅಂದರೆ ಇನ್ನೂ ಪೂರೈಸಿಲ್ಲ ಅಂತ ಅರ್ಥ. ಹಾಗಾದರೆ ಇದನ್ನು ಯಾವ ಥರ ಮಾಡಬೇಕು ಅಂದರೆ, ನಾನು ಇನ್ನು ಆತ್ಮಿಕನಾಗಿ ಜೀವಿಸಬೇಕು, ಆತ್ಮಿಕಳಾಗಿ ಜೀವಿಸಬೇಕು ಅಂತ ಹೇಳ್ತಾ ಭಾವನೆ ನಮ್ಮಲ್ಲಿ ಬರಬೇಕು. ಇದೇನಪ್ಪ ಆತ್ಮದಲ್ಲಿ ಬಡತನ ಅಂತ ಹೇಳ್ತಾ ಇರ್ತಾರೆ. ಅಂದರೆ ನಂದು ಏನೂ ಇಲ್ಲ ಸ್ವಾಮಿ, ಎಲ್ಲವೂ ನೀನೇ ಕೊಟ್ಟದ್ದು ಅಂತ ಯಾವಾಗ ನಾವು ಯೋಚನೆ ಮಾಡ್ತೀವೋ ಅದೇ ಆತ್ಮದ ಬಡತನ ಪ್ರಿಯರೇ. ಅಂಥವ್ರಿಗೆ ಮಾತ್ರ ಪರಲೋಕ ರಾಜ್ಯ. ಎಲ್ಲ ನಾನು ಮಾಡಿದ್ದೀನಿ, ನನಗೆ ಅದಿದೆ, ನನಗೆ ಈ ಥರ ಇದೆ, ನನಗೆ ಆ ಥರ ಕಾರ್ಯ ಇದೆ, ಈ ಥರ ಕಾರ್ಯ ಇದೆ, ನಾನು ತಿಳಿದು ನಾನು ಅಂತ ಇದೆ ನೋಡಿ, ಅದು ಆತ್ಮಿಕ ಬಡತನವಲ್ಲ, ಅದು ಆತ್ಮಿಕ ಅಹಂಕಾರ. ಇಲ್ಲಿ ಗಮನಿಸಿ ಪ್ರಿಯರೇ, ನಾವು ಆತ್ಮಿಕವಾಗಿ ನಾವು ಅವಶ್ಯಕತೆಗಳನ್ನು ಪೂರೈಸಿಕೊಳ್ಬೇಕಾದ್ರೆ ನಾವು ಶ್ರಮ ಪಡಬೇಕು ಪ್ರಿಯರೇ. ಒಂದನೇದಾಗಿ ನಾನು ದೇವರಲ್ಲಿ ಇನ್ನೂ ಬೆಳೆದಿಲ್ಲ, ಬೆಳಿಬೇಕು ಅಂತ ಹೇಳ್ತಕ್ಕಂಥ ಒಂದು ಹಠದ ಮೇಲೆ ಹೋದಾಗ ನಮಗೆ ಕೆಲವೊಂದು ಸವಾಲುಗಳು ಬರ್ತದೆ. ಅದನ್ನು ತೀರಿಸಿಕೊಂಡು ಹೋಗುವಂಥದ್ದೇ ಆತ್ಮಿಕ ಬಡತನವಾಗಿದೆ. ಅಂದರೆ ನಾನು ಇನ್ನೂ ಪಾಪ ಬಿಟ್ಟು ಪರಿಶುದ್ಧನಾಗಿರಬೇಕು ಒಂದನೇದಾಗಿ. ಎರಡನೇದಾಗಿ ನಾನು ಇನ್ನೂ ಪ್ರಾರ್ಥನೆ ಇನ್ನೂ ಮಾಡುತ್ತಾನೆ ಇಲ್ಲ ಸ್ವಾಮಿ, ನಾನು ನಿನಗೋಸ್ಕರ ಇನ್ನೂ ಹೆಚ್ಚಾದ ಪ್ರಾರ್ಥನೆಯನ್ನು ಮಾಡಬೇಕು ಸ್ವಾಮಿ, ನಾನು ಇನ್ನೂ ತಪ್ಪಲ್ಲಿ ಇದ್ದೀನಿ ಸ್ವಾಮಿ, ನಾನು ನಿನಗೆ ಮೆಚ್ಚುಗೆ ಆಗುವಂಥ ಕಾರ್ಯಗಳನ್ನು ಮಾಡಬೇಕು. ಇದೆಲ್ಲ ಆತ್ಮಿಕ ಬಡತನ ಸೇರ್ತದೆ. ಪ್ರಪಂಚದ ಕಾರ್ಯಗಳನ್ನು ಬಿಟ್ಟು ಸ್ವಾಮಿ, ನಾನು ನಿನ್ನ ಕಾರ್ಯಕ್ಕೋಸ್ಕರ ನನ್ನ ದೇಹವನ್ನು ಸಮರ್ಪಿಸಬೇಕು ಹೇಳ್ತಕ್ಕಂಥದ್ದು. ಇದು ಪರಲೋಕ ಇಂಥವ್ರಿಗೆ ಹೇಳ್ತಾರೆ. ಈ ರೀತಿಯಾಗಿ ಆಲೋಚನೆ ಮಾಡೋದಕ್ಕೆ ಪರಲೋಕ ರಾಜ್ಯವೇ ಅವ್ರದ್ದು ಸ್ವಾಮಿ ಈಗಲೇ ಹೇಳ್ಬಿಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಬಡತನ ಅಂತಂದರೆ ಏನು? ನಂದು ಏನು ಇಲ್ಲ ಸ್ವಾಮಿ, ಎಲ್ಲವೂ ನಿಂದೆ. ಇವತ್ತು ಕೋಟಿ ದುಡ್ಡಿಟ್ಟರೆ ಹೇಳ್ತಾರೆ, ನನಗೆ ಕಾರ್ ಇದೆ, ನನಗೆ ಬಂಗಲೆ ಇದೆ, ನನಗೆ ಆ ಥರ ಇದೆ, ನನಗೆ ಸ್ವಂತ ಸಭೆ ಇದೆ, ನನಗೆ ಆರಾಧನೆ ಕಾರ್ಯ ಇದೆ, ನನಗೆ ವಾಕ್ಯ ಕೊಡೋಂಥ ಕಾರ್ಯ ಇದೆ, ನಮ್ಮ ಸಭೆ ಸ್ವಂತ ಸಭೆ, ನಮ್ಮ ಸಭೆಯಲ್ಲಿ ಗಿಟಾರ್ ಇದೆ. ಪ್ರಿಯರೇ, ಇದು ಯಾವುದು ನಿಮ್ಮದಲ್ಲ ಪ್ರಿಯರೇ, ಎಲ್ಲವೂ ದೇವರು ಕೊಟ್ಟದೆ. ಇವತ್ತು ಏನಾಗ್ತಾ ಇದೆ, ನಂದು ಹೇಳ್ತೀವಿ. ಚಿಕ್ಕದಾಗಿ ಒಂದು ಕಾಯಿಲೆ ಬಂದುಬಿಡ್ತದೆ ಇಟ್ಕೊಳ್ಳಿ. ಕಾಯಿಲೆ ಬಂದುಬಿಟ್ರೆ ಅವನಿಗೆ ವಾಕ್ಯ ಕೊಡೋದ ಕಾರ್ಯನೂ ಇರೋದಿಲ್ಲ, ಆರಾಧನೆ ಮಾಡೋದ ಕಾರ್ಯನೂ ಇರೋದಿಲ್ಲ. ಕೋಟಿ ದುಡ್ಡಿದ್ರು ಕೂಡ ಸರಿಯಾಗಿ ಅನ್ನ ತಿನ್ನೋಕ್ಕಾಗದೇ ಒಣಗಿದ ಚಪಾತಿ ತಿಂದ್ಕೊಂಡು ಜೀವಮಾನ ಮಾಡೋದ್ರೆ ಎಷ್ಟು ಜನ ಇದ್ದಾರೆ. ಏನು ಪ್ರಯೋಜನ? ಅವನು ಶರೀರದಲ್ಲೂ ಬಡವನಾಗಿದ್ದಾಗೇ, ಆತ್ಮದಲ್ಲಿ ಬಡವನಾಗಿದ್ದಾಗೇ. ನೋಡ್ಲಿಕ್ಕೆ ಮಾತ್ರ ಕೋಟಿ ದುಡ್ಡಿದೆ, ಆದರೆ ಶರೀರದಲ್ಲಿ ತಿನ್ನೋಕ್ಕಾಗ್ತಾಯಿಲ್ಲ. ಆತ್ಮದ ಪ್ರಕಾರ ಅವನು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಇಲ್ಲ ಪ್ರಿಯರೇ, ಆ ಥರದಲ್ಲಿ ಜೀವಿಸೋದಕ್ಕಿಂತ ನಾವು ಆ ಥರ ಜೀವಿತ ಮಾಡೋದಿರೋದೇ ತುಂಬ ಉತ್ತಮ ಪ್ರಿಯರೇ. ಇಲ್ಲಿ ನಾನು ಹೇಳ್ತಕ್ಕಂಥ ಅಹಂಕಾರ ಬಿಟ್ಟು ಸ್ವಾಮಿ ನಂದೇನೂ ಇಲ್ಲ, ಎಲ್ಲ ಆಸ್ತಿ ಅಂತಸ್ತು ಪ್ರತಿಯೊಂದು ನೀನೇ ಕೊಟ್ಟದು ಅಂತ ನಾವು ಯಾವಾಗ ಜೀವಿಸ್ತೀವೋ ಅದೇ ಪ್ರಿಯರೇ ಆತ್ಮಿಕ ಬಡತನ. ದೇವರ ವಾಕ್ಯದಲ್ಲಿ ಬರೆದಿದೆ, ದೇವರ ಮುಂದೆ ನೀವು ತಗ್ಗಿಸಿಕೊಳ್ಳಿ,
ಹಾಗಲ್ಲ ಆತನು ನಿಮ್ಮನ್ನು ಮೇಲಕ್ಕೆತ್ತುವನು ಅಂತೇಳಿ ಲೂಕದಲ್ಲಿ ಬರೆದಿದೆ. ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡೋನು ತಗ್ಗಿಸಲ್ಪಡೋನು ಅಂತೇಳಿ. ನಾವು ಲೋಕದ ಜನಗಳ ಮುಂದೆನೂ ದೇವರ ಮುಂದೆನೂ ತಗ್ಗಿಸ್ಕೊಂಡೇ ಜೀವಮಾನ ಮಾಡೋಣ ಪ್ರಿಯರೇ. ನಮ್ಮದೇನು ಇಲ್ಲ ಸ್ವಾಮಿ, ಎಲ್ಲವೂ ನಿಂದೆಂದ ಮಾಡೋಣ. ಮಾಡಿದಾಗ ದೇವರು ತಾನೇ ತನ್ನ ಕುಟುಂಬವನ್ನು ನಡೆಸ್ತಾರೆ. ಉದಾಹರಣೆ ತೆಗೆಲಿಕ್ಕೋದ್ರೆ, ಅಪ್ಪ ಒಳ್ಳೆ ಊಟ ಬಟ್ಟೆನ ಕೊಟ್ಟಿದ್ದೆಪ್ಪ ಸ್ತೋತ್ರ. ಇವತ್ತು ಊಟ ತಿನ್ನಲಿಕ್ಕೂ ಆಗದಿನ ಎಷ್ಟೋ ಜನ ಒದ್ದಾಡ್ತಿದ್ದಾರೆ. ಅಂಥದ್ರಲ್ಲಿ ನನಗೆ ಊಟನ ಕೊಟ್ಟಿದ್ದೆಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಒಳ್ಳೆ ಬಟ್ಟೆಯನ್ನು ಕೊಟ್ಟಿದ್ದೆಲ್ಲಪ್ಪ ಸ್ತೋತ್ರ. ಗಂಟಲಲ್ಲಿ ಒಳ್ಳೆ ರಾಗವನ್ನು ಕೊಟ್ಟಿದ್ದೆಲ್ಲಪ್ಪ ಸ್ತೋತ್ರ. ಸಭೆ ನಡೆಸುವಂಥ ಶಕ್ತಿ ಬಲವನ್ನು ಕೊಟ್ಟಿದ್ದೆಲ್ಲಪ್ಪ ಸ್ತೋತ್ರಪ್ಪ. ನನಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ವಾಮಿ ನಾನು ಇದೆಲ್ಲ ಮಾಡ್ತಾಯಿದ್ದೀನಿ ಸ್ವಾಮಿ. ಇದೆಲ್ಲವೂ ನೀನು ಕೊಟ್ಟದ್ದು ಸ್ವಾಮಿ. ನೀನು ಕೊಟ್ಟದ್ದನ್ನು ಉಪಯೋಗಿಸ್ಕೊಂಡು ನಾನು ನಿನ್ನ ಹಾಗೆ ನಡೀತೀನಿ ಅಂತ ಯಾವಾಗ ನಾವು ಪ್ರಯತ್ನ ಪಡ್ತೀವೋ ಅದೇ ಆತ್ಮಿಕ ಬಡತನ ಪ್ರಿಯರೇ. ನಾನು ಪಾಪಿ ಆಗಿದ್ದರೂ ಕೂಡ ನನಗೆ ಪರಲೋಕ ರಾಜ್ಯವನ್ನು ಕೊಟ್ಟಿದೆಯಲ್ಲಪ್ಪ ಅಂಥೇಳಿ ನಮ್ಮ ಜೀವಿತವನ್ನು ನಾವು ಸಮರ್ಪಣೆ ಮಾಡುವಂಥದ್ದೇ ಆತ್ಮಿಕವಾದಂಥ ಒಂದು ಬಡತನ ಆಗಿದೆ ಪ್ರಿಯರೇ. ಇದು ಬಿಟ್ಬಿಟ್ಟು ಕೊಚ್ಚಿಕೊಳ್ಳೋದು ಆತ್ಮಿಕ ಅಹಂಕಾರ ಅಂತ ಹೇಳ್ತಾರೆ. ಇವತ್ತು ದೇವರ ಮಕ್ಕಳಲ್ಲಿ ತುಂಬ ಜನಗಳಲ್ಲಿ ಕಾಣುವಂಥದ್ದು ಆತ್ಮಿಕ ಅಹಂಕಾರ. ಇದನ್ನು ಬಿಡಬೇಕು. ನಮ್ಮ ಸಭೆಯೇ ಪರಿಶುದ್ಧ, ಆ ಸಭೆ ಸರಿಯಿಲ್ಲ, ಈ ಸಭೆ ಸರಿಯಿಲ್ಲ, ಆ ಸೇವಕ ಸರಿಯಿಲ್ಲ, ಈ ಸೇವಕ ಸರಿಯಿಲ್ಲ. ಬರೀ ಯಾವ ಥರ ಅಂದರೆ ಯೇಸು ಸ್ವಾಮಿನೇ ಒಂದು ಬಿಸ್ನೆಸ್ ಆಗಿ ಉಪಯೋಗಿಸ್ಕೊಳ್ತಾ ಇರೋದು. ಅದು ತುಂಬ ತಪ್ಪು ಪ್ರಿಯರೇ. ನಾನು ಅಂತ ಹೇಳೋ ಥರ ಬಿಟ್ಬಿಡೋಣ. ನನಗೆ ಇಂಗ್ಲೀಷ್ ಗೊತ್ತಿದೆ, ನಮ್ಮ ಸಭೆಯಲ್ಲಿ ಆ ಥರ ಇದ್ದಾರೆ, 50 ಹಳ್ಳಿ ಸೇವೆ ಮಾಡ್ತಿದ್ದೀನಿ. ನೀನು 50 ಹಳ್ಳಿ ಸೇವೆನೇ ಮಾಡಿ, 100 ಹಳ್ಳಿನೇ ಸೇವೆ ಮಾಡಿ, ನಿಮಗೆ ಇಂಗ್ಲೀಷೇ ಬರ್ಬೋದು, ಸ್ವಂತ ಸಭೆಯೇ ಇರ್ಬೋದು. ಆದರೆ ನಿಮ್ಮಲ್ಲಿ ನಾನು ಅಂತ ಹೇಳೋದು ಅಹಂಕಾರ ಇದ್ದರೆ ನಿಜವಾಗಿ ಪರಲೋಕ ರಾಜ್ಯ ಸೇರೋದಿಲ್ಲ. ಆ ಕಾರಣಕ್ಕೋಸ್ಕರ ಪ್ರಿಯರೇ, ನಾವು ಸಾಧ್ಯವಾದಷ್ಟು ಆತ್ಮದಲ್ಲಿ ಬಡವರಾಗಿದ್ದುಕೊಂಡು ದೇವರ ರಾಜ್ಯವನ್ನು ಕಾಣೋಣ ಪ್ರಿಯರೇ. ಪುನಃ ಒತ್ತಿ ಹೇಳ್ತಿದ್ದೀನಿ, ಆತ್ಮದಲ್ಲಿ ಬಡವರಿದ್ದಾರೆ, ಬೇರೆ ಏನೂ ಅಲ್ಲ. ನಂದು ಏನೂ ಇಲ್ಲ ಸ್ವಾಮಿ, ಎಲ್ಲವೂ ಕೂಡ ನಿನ್ನದು ಸ್ವಾಮಿ. ನನ್ನ ದೇಹದ ನರನಾಡಿಗಳಲ್ಲಿ ನಿನ್ನ ಶಕ್ತಿ ಕೊಟ್ಟಿದೆಯಾ, ನನ್ನ ಕುಟುಂಬದ ಸಂಪಾದನೆ ನಿನ್ನ ಶಕ್ತಿಯಿಂದ, ನನಗೆ ಏನೆಲ್ಲ ಈ ಲೋಕದಲ್ಲಿ ಅನುಭವಿಸ್ತಿದ್ದೀನೋ ಅದೆಲ್ಲವೂ ನೀನು ಕೊಟ್ಟಂಥ ಭಿಕ್ಷೆ ಸ್ವಾಮಿ, ನಿನ್ನದನ್ನು ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಂತೇಳಿ ಯಾವಾಗ ದೇವರ ಮುಂದೆ ತಗ್ಗಿಸಿಕೊಳ್ತೀರೋ, ದೇವರು ನಿಮ್ಮನ್ನು ಈ ಲೋಕದಲ್ಲೇ ಮಹಿಮೆಪಡಿಸ್ತಾರೆ, ಇನ್ನೂ ಮೇಲಕ್ಕೆ ತರ್ತಾರೆ. ನಿಮಗೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನೆಲ್ಲ ಒದಗಿಸಿಕೊಡ್ತಾರೆ ಪ್ರಿಯರೇ. ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರ ಆಗಲ್ಲ ಆತನು ನಿಮ್ಮನ್ನು ಮೇಲಕ್ಕೆತ್ತನಂತೆ ಯಾಕೋಬದಲ್ಲಿ ಹೇಳಿದಾಗ ಪ್ರಿಯರೇ, ನಮ್ಮನ್ನು ಮೇಲಕ್ಕೆತ್ತುವಂಥ ದೇವರಾಗಿದ್ದಾರೆ. ಆದರೆ ನಾವು ಇಲ್ಲಿ ತಗ್ಗಿಸಿಕೊಂಡು ಜೀವಮಾನ ಮಾಡಿದ್ರೆ ದೇವರು ಇದೇ ಲೋಕದಲ್ಲಿ ನಿನ್ನ ಅವಶ್ಯಕತೆಗಳನ್ನು ಪೂರೈಸಿ ಲೋಕಕ್ಕೊಂದು ಸಾಕ್ಷಿಯಾಗಿರ್ತಾರೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ನಂದೇನು ಇಲ್ಲ, ಎಲ್ಲವೂ ನಿನ್ನದೇ ಸ್ವಾಮಿ ಎನ್ನುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ಸಾಯಿದ ಸ್ವಾಮಿ, ನನ್ನ ಉಸಿರು ನಿನ್ನದೇ, ನನ್ನ ನರನಾಡಿಗಳು ನಿನ್ನದೇ, ನನ್ನ ಸಂಪಾದನೆಗಳು ನಿನ್ನದೇ. ನನಗೆ ಒಳ್ಳೆ ಆರೋಗ್ಯ ಶಕ್ತಿ ಬಲ ಕೊಟ್ಟಿದೆಯಪ್ಪ. ಅದರ ಮೂಲಕ ನಿನ್ನ ನಾಮನ ಮಹಿಮೆಪಡಿಸಲಿಕ್ಕಿರೋ ಶಕ್ತಿ ಕೊಡಪ್ಪ. ಯೇಸು ಸ್ವಾಮಿಯ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಬೇಡಿ ಹೊಂದಿದೆ ನನ್ನ ಪ್ರೀತಿಯುಳ್ಳ ಮುತ್ತಿನಂತ ತಂದೆಯೇ, ಆಮೇನ್. ಇನ್ನು ಮುಂದಿನ ದಿನಗಳಲ್ಲಿ ನಾವು ಆ 9 ಥರದ ಧನ್ಯತೆ ಜೀವಿತದಲ್ಲಿ ಇದರಲ್ಲಿ ಆ ಒಂದು 3ನೇ ವಾಕ್ಯ ಅಂದರೆ 1ನೇ ಧನ್ಯತೆ ಜೀವಿತನ ತಿಳಿದುಕೊಂಡು ಆತ್ಮದಲ್ಲಿ ಬಡವರಾಗಿರೋ ಧನ್ಯರು ಅಂತೇಳಿ ಈ ಧನ್ಯತೆ ಜೀವಿತ ತಿಳಿದುಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಬಾಕಿ ಇರತಕ್ಕಂಥ 8 ಧನ್ಯತೆ ಬಗ್ಗೆ ತಿಳಿದುಕೊಳ್ಳುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೀನ್, ಆಮೀನ್, ಆಮೀನ್.